ನಮಸ್ಕಾರ ವೀಕ್ಷಕರೇ, ರೈತ ಶಕ್ತಿ ಸುದ್ದಿ ಜಗತ್ತಿಗೆ ಸ್ವಾಗತ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಶಿವಾನಂದ್ ವಿ ಮಾಸ್ಮರ್ಡಿ 8073469791. ಇವತ್ತು ನಾವು ಬೆಳಗಾವಿ ಜಿಲ್ಲೆಗೆ ಬಂದಂಥ ಉದ್ದೇಶ, ಹಿಂದೆ ನಾವು 1955ರಲ್ಲಿ ನಮ್ಮ ದೇಶ ಸ್ವತಂತ್ರ ಆದಮೇಲೆ ನಮ್ಮ ಚರಣ್ ಚೌಧರಿ ಸಿಂಗ್ ಅವರಿದ್ದಂಥವರು ಎಲ್ಲರೂ ಒಂದು ಸಮನ್ವಯಸ್ಕರು ಸೇರಿ ರೈತರ ಸಮಸ್ಯೆಗಳನ್ನು ಯಾವುದೇ ರೀತಿಯಲ್ಲಿ ನಾವು ಹಲ್ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಭಾರತೀಯ ಕೃಷಿ ಸಮಾಜ ನವದೆಹಲಿ ಅಂಥೇಳಿ ಏಪ್ರಿಲ್ 3ನೇ ತಾರೀಕು 1955ರಲ್ಲಿ ಇದನ್ನು ಪ್ರಾರಂಭ ಮಾಡಿದರು. ಆವಾಗ ನಮ್ಮ ಕಿಶನ್ ಬೇಗ್ ಚೌಧರಿ ಅಂತೇಳಿ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನ, ಇಲ್ಲಿದ್ದಂಥ ನಮ್ಮ ಲಿಂಗರಾಜ್ ಪಾಟೀಲ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು. ಅವರು ವಯಸ್ಸಾದ ಕಾರಣ ದೇಹಾಂತವಾದ ಮೇಲೆ ಖಾಲಿ ಇದ್ದದ್ದಕ್ಕಾಗಿ ಇವತ್ತನ್ನು ಆ ಕಿಶನ್ ಬೇಗ್ ಚೌಧರಿ ಅವರು ಆ ಹುದ್ದೆಯನ್ನು ನಮಗೆ ವಹಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಗಿರ್ಬೋದು, ನಮ್ಮ ರಾಜ್ಯ ಜಿಲ್ಲೆ ಮಟ್ಟದಲ್ಲಿ ಆಗಿರ್ಬೋದು, ಯಾವುದೇ ಒಂದು ರೈತರ ಸಮಸ್ಯೆಗಳಿದ್ದರೆ ನಮ್ಮ ಭಾರತೀಯ ಕೃಷಿ ಸಮಾಜ ನವದೆಹಲಿಯಿಂದ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಶಕ್ತಿಯನ್ನು ಮೀರಿ ನಾವು ಇವತ್ತು ರೈತರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕಾಗಿ ತಮ್ಮ ಸರ್ಕಾರವೂ ನಮಗೆ ಬೇಕಂತೇಳಿ ನನ್ನ ಎರಡು ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಓಕೆ ಸರ್. ರಾಜ್ಯದಲ್ಲಿ ತಾವು ನೋಡ್ತಾ ಇರ್ಬೋದು, ಈಗ ಸುಮಾರು ಕಬ್ಬಿನ ಬಾಕಿ ಇನ್ನೂ 4 ತಿಂಗಳಾದರೂ ಕೂಡ 3700 ಕೋಟಿಯಷ್ಟು ರೈತರಿಗೆ ಕೊಡಬೇಕಾದಂಥ ಬಾಕಿ ಉಳಿದಿದೆ. ತಾವು ಸುಮಾರು ಸರಿ ಎಲ್ಲ ಫ್ಯಾಕ್ಟ್ರಿಗಳಿಗೂ ಕೂಡ ಹೋದರೂ ಕೂಡ ಇವತ್ತು ಇನ್ನೂ ಮಠ ರೈತರಿಗೆ ಬಿಲ್ ಕೊಡುವಂಥ ವ್ಯವಸ್ಥೆ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಕಬ್ಬು ಉಳಿಯಾಕ ಖರ್ಚು ಎಷ್ಟು ಬರ್ತತಿ, ಹಾಕಕ್ಕೆ ಎಷ್ಟು ಬರ್ತದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಸುಮಾರು ಈಗ ಕಬ್ಬು ಇದ್ದಂಥದ್ದು 40% ಇದ್ರೆ ಇವತ್ತು ಈ ವರ್ಷ ಮತ್ತೆ 20% ಹೆಚ್ಚಾಗಿದೆ ಸರ್. ಸಾಕಷ್ಟು ಖರ್ಚು. ಒಂದು ಕಬ್ಬು ಒಂದು ಎಕರೆ ತುಳಿಯಾಗಿ 7,000 ರಿಂದ 8,000 ಗೊಬ್ಬರ, ಅನೇಕ ಖರ್ಚುಗಳು. ಈಗ ಮಳೆ ಆಗ್ತಾ ಇದೆ, ಗೊಬ್ಬರ ಹಾಕಬೇಕು, ಮಕ್ಕಳ ಮದುವೆಗಳಿದ್ದಾವೆ, ಎಜುಕೇಷನ್ ಪರ್ಪಸ್ ಸಾಕಷ್ಟು ತೊಂದರೆಯನ್ನು ಇವತ್ತು ರೈತರು ಅನುಭವಿಸ್ತಾ ಇದ್ದಾರೆ. ಯಾವುದನ್ನು ಕೂಡ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಶುಗರ್ ಕೇನ್ ಕಮಿಷನರ್ ಆಗಿರ್ಬೋದು, ಸಕ್ಕರೆ ಸಚಿವರಾಗಿರ್ಬೋದು, ಯಾರು ಕೂಡ ಹೊರ್ತು ಏನು ಕಿವಿ ಕೇಳದ ರೀತಿಯಲ್ಲಿ ಕೂತಿದ್ದಾರೆ. ಎಲ್ಲ ಸಕ್ಕರೆಯನ್ನು ಕೂಡ ಮಾರಿದ್ದಾರೆ ಸರ್ ಫ್ಯಾಕ್ಟ್ರಿಯವರು. ಸುಮಾರು ಫ್ಯಾಕ್ಟ್ರಿಗೆ ನಾವು ಅಡ್ಡಾಡಿ ಬಂದಿದ್ದೇವೆ. ಸಕ್ಕರೆ ಮಾರ್ಕೊಂಡು ಸಾಲ ಹರ್ಕೊತಾ ಇದ್ದಾರೆ ಹೊರತಾಗಿ ಕಬ್ಬಿನ ಬಿಲ್ಲನ್ನು ಹಾಕ್ತಾ ಇಲ್ಲ. ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಾವು ಇದೇ ರೀತಿ ಮುಂದುವರೆದ್ರೆ ಕಬ್ಬಿನ ಫ್ಯಾಕ್ಟ್ರಿಗಳನ್ನು ಮುಚ್ಚಬೇಕಾಗುತ್ತದೆ. ಯಾಕಂದ್ರೆ ತಾವು ಅರ್ಥ ಮಾಡ್ಕೋಬೇಕು, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾಗ ರೈತರು ಸುಸೈಡ್ ಮಾಡ್ಕೊಂತ ಪರಿಸ್ಥಿತಿ ಬಂದಿದೆ. ತಾವು ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಶುಗರ್ ಕೇನ್ ಕಮಿಷನರ್ ಆಗಿರ್ಬೋದು, ಇಮಿಡಿಯೇಟ್ ಆಗಿ ಸಕ್ಕರೆ ಬಿಲ್ಲನ್ನು ಹಾಕಿ 1 ವಾರ ಗಡುವನ್ನು ತಗೊಂಡಿದ್ರು. 1 ವಾರ 15 ದಿವಸ ಆದರೂ ಕೂಡ ಇನ್ನೂ ಹಾಕಿಲ್ಲ. ಇದೇ ರೀತಿ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಹಳ್ಳಿಗಳಿಂದ ರೈತರು ಬಂದು ಜಿಲ್ಲಾಧಿಕಾರಿಗಳ ಆಫೀಸು ಮತ್ತು ನಮ್ಮ ಶುಗರ್ ಕೇನ್ ಕಮಿಷನರ್ ಆಫೀಸನ್ನು ಬಂದ್ ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸುಮಾರು ಎಲ್ಲ ಫ್ಯಾಕ್ಟ್ರಿ ಉಳಿದಿದಾವೆ ಸರ್. ಒಂದು ಅರ್ಧ ಹಾಕಿದ್ದಾರೆ. ಈಗ ನಾವು ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ತೇನೆ ನಿಮಗೆ, 2,18,000 ಕಬ್ಬು ನುಡಿಸಿದ್ದಾರೆ ಸರ್. ಅದರಲ್ಲಿ 1,06,000 ಟನ್ನಿಂದ ಹಾಕಿದ್ದಾರೆ. 1,12,000 ಟನ್ನಿಂದ ಬಾಕಿ ಇದೆ ಸರ್. ಸುಮಾರು 37 ಕೋಟಿ ಬಾಕಿ ಐತೆ ಸರ್. ಅದೊಂದೇ ಫ್ಯಾಕ್ಟ್ರಿ, ಒಂದು ಸಣ್ಣ ಫ್ಯಾಕ್ಟ್ರಿ ಹೇಳತ್ತೇನೆ ನಾನು. ಇದೇ ರೀತಿ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಸರ್ ಅರ್ಧಕ್ಕೆ ಹೆಚ್ಚು ಉಳಿದಿದ್ದಾವೆ ಸರ್. 3,700 ಕೋಟಿ ಬಾಕಿ ಐತೆ ಸರ್ ರಾಜ್ಯಾದ್ಯಂತ ಟೋಟಲ್. ಏನು ಹೇಳ್ತಾರೆ ಸರ್ ಫ್ಯಾಕ್ಟ್ರಿ ಮಾಲೀಕರು? ನಾಳೆ ನಾಡ್ದು ಆಗ್ತಾವಂತಾರೆ ಸರ್. ಈ DC ಅವ್ರಿಗೂ ಕೂಡ ಮನವಿ ಮಾಡಿದ್ರು ಕೂಡ ಇವರು ನಾನು ಹೇಳ್ತಾನಂತಾರೆ, ಕಮಿಷನರ್ ಮಾತಾಡಿದ್ರು ಅವರು ಹೇಳ್ತಾವಂತಾರೆ ಸರ್. 1 ವಾರ ಗಡುವು ತೊಗೊಂಡಿದ್ರು. ತಮಗಾದ್ರೂ ಗೊತ್ತಿದ್ದ ವಿಷಯ ಐತಿ. 1 ವಾರ 15 ದಿವಸ ಆದರೂ 10 ದಿವಸ ಆಯ್ತು ಸರ್. ಇನ್ನೂ ಮಠ ಯಾರು ಹಾಕಿಲ್ಲ. ಮುಂದಿನ ನಡೆ ಅದ ಹೇಳ್ತಾ ಇದ್ದೇವೆ ಸರ್. ತಾವು ಇದೇ ರೀತಿ ಮುಂದುವರೆದ್ರೆ ಉಗ್ರವಾದ ಹೋರಾಟವನ್ನು ನಾವು ಶುಗರ್ ಕೇನ್ ಕಮಿಷನರ್ ಆಫೀಸ್ಗೆ ಹಾಕಬೇಕಂತೇಳಿ ತಮ್ಮ ಮುಖಾಂತರ. ಅದೆಲ್ಲ 90 ಕೋಟಿ ಬಂದಿದೆ ಸರ್. ಅದು 50 ರೂಪಾಯಿದಂತ ಹಾಕಿದ್ದಾರೆ. ಅದು ಸರ್ಕಾರದಿಂದ ಏನು ನಿಯಮ ಇದೆ ಸರ್? ಇಷ್ಟು ದಿನ ಕೊಡಬೇಕು. 14 ದಿವಸದ ಒಳಗಾಗಿ ಕಬ್ಬಿನ ಬಿಲ್ಲನ್ನು ಹಾಕಬೇಕು. ಇಲ್ಲ ಇದ್ರೆ ಇಂಟ್ರೆಸ್ಟ್ ಹಾಕಿ ಅದು ಎಷ್ಟು ದಿವಸ ಆಗಿರ್ತದೆ ಅದರ ಬಡ್ಡಿ ಸಹಿತ ಹಾಕಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ ಸರ್. ಈಗ ಎಷ್ಟು ದಿವಸ? 15 ದಿವಸ ನೀರು ಹೋಗೈತೆ ಸರ್. 4 ತಿಂಗಳಾಯ್ತು ಸರ್ ಕಬ್ಬು ಕಳಿಸಿ ರೈತರು. ಒಬ್ಬರು 2.5 ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು, ಇನ್ನೂವರೆಗೆ ಹಾಕಿಲ್ಲ. ಮಾಂತೇಶ್ ಕಮತ್ ಅಂತ ಹೇಳಿ ಸರ್. ಮತ್ತೊಬ್ರು ಯಾರು ಮಾತಾಡ್ತೀರಿ ಸರಿ? ಬಡ್ಡಿ ಹಾಕಿ ಕೊಡ್ಬೇಕು ಅನ್ನೋದು